ಹೌದು, ಜಂತರ್ ಮಂತರಲ್ಲಿ ಏನು ಯುವಕರು ಹೋಗಿ ಹೋರಾಟವನ್ನು ಮಾಡ್ತಾಯಿದ್ದಾರೆ, ಭಾಳ ಶಾಂತಿಯುತವಾಗಿ ಮಾಡ್ತಾಯಿದ್ದಾರೆ. ಅಲ್ಲಿ ವಿಚಾರಗಳನ್ನು ಮತ್ತು ನೀವು ತೋರಿಸಿರ್ತಕ್ಕಂಥ ಮಾಹಿತಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಗೆಲ್ಲ ಪಿಕ್ಚರು ಬರ್ತಾಯಿದೆ. ಯಾವ ರೀತಿ ಪೊಲೀಸರು ಗಂಡಸರು ಪೊಲೀಸರು ಹೆಣ್ಣುಮಕ್ಳಿಗೆ ಹೊಡೆದಿರೋದು, 10-11 ವರ್ಷ ಮಕ್ಕಳಿಗೆ ಕಪಾಳಕ್ಕೆ ಹೊಡೆದಿರೋದು, ಅವರಿಗೆ ಯಾವ ರೀತಿ ಬಟ್ಟೆಯನ್ನು ಹಿಂದೆ ಹರಿದಿರ್ತಕ್ಕಂಥದ್ದು, ಇದೆಲ್ಲದೂ ಕೂಡ ಈಗ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಇದು ಸರಿ ಅಂತೀರಾ? ಇದು ಹೆಡ್ಲೈನ್ಸ್. ಈಗ ಅಲ್ಲಿ ರಾಹುಲ್ ಗಾಂಧಿಯವರಿದ್ರ, ಅಲ್ಲಿದ್ದಿದ್ದು ಈ ದೇಶದ ಭವಿಷ್ಯದ ಮಕ್ಕಳು, ಅವರ ಭವಿಷ್ಯಕ್ಕೆ ಉತ್ತರವನ್ನು ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅನ್ಯಾಯ ಆಗಬೇಕಾದ್ರೆ ಅವರು ಹೋರಾಟವನ್ನು ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ. ಆ ಹಕ್ಕಿಗೋಸ್ಕರ ಹೋಗಿದ್ದಾರೆ. ಅವರು ಭಾಳ ಪೀಸ್ಫುಲ್ ಆಗಿದ್ದಾರೆ. ಇದನ್ನು ಪೊಲೀಸ್ ಅವರೇ ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಇಟ್ಕೊಂಡು ಪ್ಲ್ಯಾನ್ ಮಾಡಿದ್ದಾರೆ. ಆಮೇಲೆ ಹಿಂದಿನ ದಿವಸನೂ ಕೂಡ ಅವರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ಇಲ್ಲೊಂದು ಲಾರಿ ಇದೆ, ಈ ಲಾರಿಯಲ್ಲಿ ಕಲ್ಲುಗಳಿದ್ದಾವೆ, ಇಲ್ಲೆಲ್ಲ ಈ ಕಡೆಗೆ ಎಲ್ಲೆಲ್ಲಿ ಜನರು ಬರ್ತಾರೆ ಅದೆಲ್ಲದೂ ಕೂಡ ಮಾಡಿದ್ದಾರೆ. ಹಾಗಾದರೆ ಇದನ್ನು ಯಾರು ಪ್ಲ್ಯಾನ್ ಮಾಡಿದ್ದಾರೆ? ಇದು ಏನು ಅಂದರೆ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು? ಸೆಂಟ್ರಲ್ ಗೌರ್ಮೆಂಟ್ ಅವರು ಅವ್ರ ಜೊತೆಗೆ ಒಂದು ಡೈಲಾಗ್ ಮಾಡಬೇಕು, ಮಾತಾಡಿಕೊಂಡು ಏನು ಅಂತ ಹೇಳಬೇಕು. ಆಗುತ್ತೆ, ಇಲ್ಲ ಅವ್ರ ಆಫೀಸರ್ಸ್ನ ಕಳಿಸೋ, ಇಲ್ಲ ನೆಕ್ಸ್ಟ್ ಮಿನಿಸ್ಟ್ರ್ ಕಳಿಸೋ ಮಾಡಬೇಕಾಗತ್ತೆ. ಇವ್ರು ಕರೆಸ್ಕೊಂಡು 4 ತಾಸು ಕೂರಿಸಿ 2 ನಿಮಿಷದೊಳಗೆ ಮಾತಾಡಿ ವಾಪಸ್ ಕೊಟ್ಟು ಒಂದು ಫೋಟೋ ಹೊಡೆದ್ಬಿಟ್ರೆ ನಡ್ಡಾ ಅವ್ರ ಜೊತೆಗೆ ಇಡೀ ದೇಶ ಸೈಲೆಂಟ್ ಆಗಿಬಿಡುತ್ತೆ, ಅವ್ರ ಭವಿಷ್ಯ ಸರಿಯಾಗ್ಬಿಡುತ್ತಾ? 30 ಜನರು ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರಲ್ಲ ಈ ನೀಟಿನ ಇದೊಳಗೆ. ಹಾಗೆ ಧರ್ಮೇಂದ್ರ ಪ್ರಧಾನ್ ಅವರು ಇದಕ್ಕೆ ಲೆಕ್ಕ ಕೊಡಲ್ಲ ಅಂತ ಹೇಳಿದರೆ ನರೇಂದ್ರ ಮೋದಿ ಅವ್ರು ಕೊಡಬೇಕು. ನರೇಂದ್ರ ಮೋದಿಯವರು BJPಯವರು ಒಂದು ಟ್ವೀಟ್ ಮಾಡ್ತಾರೆ, ಏನಂತ ಹೇಳಿದರು, ಅವರು ಒಂದೊಂದು ಬಾಡಿಯಲ್ಲಿರ್ತಕ್ಕಂಥ ಒಂದೊಂದು ಅಂಶನೂ ಕೂಡ ಈ ದೇಶದ ಯುವಕರಿಗಂತ. ಅದಕ್ಕೆ ನಿನ್ನೆ ಹೊಡೆದಿರೋದ? ನಿನ್ನೆ ಏನಂತ ಹೇಳಿದ್ದಾರೆ ಮಕ್ಕಳವರು, ಇದೇ ಬೆರಳಿಂದ ನಾನು ಮತ ಹಾಕಿದ್ದೆ, ಇದೇ ಬೆರಳನ್ನ ಈ BJP ಸರ್ಕಾರದವರು ಮುರಿದಿದ್ದಾರೆ ಅಂತೇಳಿ. ಅಲ್ಲಿಗೆ ಏನು ಮೆಸೇಜನ್ನು ಕೊಡ್ತಾ ಇದ್ದಾರೆ ಮಕ್ಕಳು? ಏನು ವಾರ್ನಿಂಗ್ ಕೊಡ್ತಾ ಇದ್ದಾರೆ BJPಯವರಿಗೆ, ನರೇಂದ್ರ ಮೋದಿ ಅವರಿಗೆ? ಆಯ್ತಪ್ಪ, ಒಂದು ಡೈಲಾಗ್ ಅಷ್ಟೇ ಕೇಳ್ತಾ ಇರೋದು. ನರೇಂದ್ರ ಮೋದಿ ಅವರು ಬೇರೆ ದೇಶಕ್ಕೆ ಹೋಗ್ತಾರಲ್ಲ,